ದಿನಾಂಕ ಮಾರ್ಚ್ 10, 2026 ರಂದು ಅರಿವು ಶಿಕ್ಷಣ ಕೇಂದ್ರದಲ್ಲಿ ಅಕ್ಷರದ ಅವವ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ 129ನೇ ಪುಣ್ಯ ಸ್ಮರಣೆ ಆಚರಣೆ ಮಾಡಲಾಯಿತು. ಅತಿಥಿಗಳಾಗಿ ಧರ್ಮ ಬಂಗರಗ ದಲಿತ ಸೇನೆ ತಾಲೂಕಾ ಅಧ್ಯಕ್ಷರು ಬಸವರಾಜ್, ಯುವ ಮುಖಂಡರು ಡಾಕ್ಟರ್ ಬಾಬುರಾವ್ ಶೃಂಗೇರಿ, ಸಹ ಶಿಕ್ಷಕಿ ಪ್ರಿಯ ಜ್ಯೋತಿ, ಅರಿವು ಶಿಕ್ಷಣ ಕೇಂದ್ರ ಸಂಸ್ಥಾಪಕರಾದ ಮಲ್ಲಿಕಾರ್ಜುನ್ ಶೃಂಗೇರಿ ಉಪಸ್ಥಿತಿಯಿದ್ದರು. ಕಾರ್ಯಕ್ರಮದ ಕುರಿತು ಮಾತನಾಡಿ ಬಾಬುರಾವ್ ಶೃಂಗೇರಿ ಅವರು ಸಾವಿತ್ರಿಬಾಯಿ ಅವರ ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದ ಧೀರ ಮಹಿಳೆ ಎಂದು ಮಕ್ಕಳಿಗೆ ಹೇಳಿದರು. ಧರ್ಮ ಬಂಗರಗ ಮಾತನಾಡಿ ಮಹಿಳೆಯರಿಗೆ ಶಿಕ್ಷಣ ಬಹಳ ಮುಖ್ಯ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಿಕಾಸ್, ಅಮಿತ್, ಸಂಘರ್ಷ ಕೈಲಾಸ್, ವಿನುತಾ, ನಿಶಾ, ಪಂಚಶೀಲ, ಅರಿವು ಶಿಕ್ಷಣ ಕೇಂದ್ರದ ಮುದ್ದು ಮಕ್ಕಳು, ಗ್ರಾಮಸ್ಥರು, ಯುವಕರು ಭಾಗಿಯಿದ್ದರು. ನಿರೂಪಣೆ ಗೌತಮ್ ಶೃಂಗೇರಿ, ಸ್ವಾಗತ ಸಂಕೇತ್ ಹಿರಿನಾಯಕ, ವಂದನಾರ್ಪಣೆ ಪೃಥ್ವಿರಾಜ್ ದಿಡ್ಡಿಮನಿ ನಿರ್ವಹಿಸಿದರು. ಜೈ ಭೀಮ್, ನಮೋ ಬುದ್ಧಾಯ. ವಿಶೇಷವಾಗಿ ಹೇಳ್ತೀನಿ, ನಿಮ್ಗೆ ಸರ್ಕಾರ ವಜೆ ಮಾಡ್ಯದ ಟಿಕ್ಟಾಕ್ನ ಮೊದಲ ಕೇಸ್ ಅಂತ ನೀವು ಹೋಗ್ಬಿಡ್ಬೇಕ. ಬಜೆಟ್ನ ಮಂಡನೆ ಮಾಡ್ಯದ 16 ವರ್ಷದ ಮಕ್ಕಳು ಒಳಗಾಗಿ ಟಿಕ್ಟಾಕ್ ಮಾಡಂಗಿಲ್ಲ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಂಗಿಲ್ಲ. ಮಾಡಿದ್ದಾಗಿ ಸರ್ಕಾರ ಗಮನಕ್ಕೆ ಬಂತಿದ್ದ ನೀವೆಲ್ಲ ನೋಡಿ ಜೈಲಿಗೆ ಹಾಕ್ತಾರ. ಗ್ರೂಪಿಗೆ ಹಾಕಿದ್ರೆ ನೀವು ನೋಡಿರಿ ಅವ್ರೆ 18 ವಯಸ್ಸು ಮೇಲ್ಪಟ್ಟದಿದ್ರೆ ಮಾತ್ರ ಅದು ಅವಕಾಶ ಅದ. ನೀವು ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ನೀವು ಹೀರೋನೇ ಆಗಿದ್ದರೆ ಕುಣಿಸ್ತಾರೆ ಮುಳಕ್ಕಿರಿ. ನೀವು ಹೀರೋ ಆಗಿದ್ರೆ ಕೂತಲ್ಲಿ ಬೇಡಿಕೆ ಮಾಡಕ್ಕೆ ಹೀರೋ ಆಗಕ್ಕೆ ವಾರ್ಷಿಕೋತ್ಸವ ಮಾಡ್ತಾ ಏಪ್ರಿಲ್ ತಿಂಗಳೇ ಮಾಡಮಿ. ದಯಮಾಡಿ ಎಲ್ಲರೂ ಅಪ್ಪ ಹೋಗೋದೊಂದು ಇಷ್ಟು ಒಳ್ಳೆಯದ ಅಂತ ಅನ್ಸುತ್ತಾ. ನೋಡ್ರಿ, ವಾರ್ಷಿಕೋತ್ಸವ ಮಾಡೋದು ದೊಡ್ಡ ಪ್ರಮಾಣ ಮಾಡಾರಿ, ನಾಟಕ ಮಾಡಾರಿ, ಡ್ಯಾನ್ಸ್ ಮಾಡಾರಿ, ಒಳ್ಳೆ ಒಂದು ವಾತಾವರಣ ಕೊಡ್ಕೊಂಡು ನಾವು ವಾರ್ಷಿಕೋತ್ಸವ ಮಾಡೋಂಥ ಪ್ರಯತ್ನ ಮಾಡಿ. ಇಷ್ಟೆಲ್ಲ ಹೇಳ್ತಾ ಮತ್ತೆ ನಾನು ಕೊನೆ ಸರ್ತಿ ಒಂದು ಹಾಡು ಹೇಳಿದೆ, ಅಕ್ಷರ ಮಾತಾಡಿ ಇವಾಗ ಒಂದು ಹಾಡು ಹೇಳ್ತೀನಿ. ಅಕ್ಷಜ್ಞಾನ ಬೇಕು ಈ ಪ್ರತಿಯೊಬ್ಬರಿಗೆ, ಅಜ್ಞಾನದಿಂದ ನಮಗೆ ಸಿಗೇನು ಇಲ್ಲಿ. ಅಕ್ಷಜ್ಞಾನ ಬೇಕು ಈ ಪ್ರತಿಯೊಬ್ಬರಿಗೆ, ಅಜ್ಞಾನದಿಂದ ನಮಗೆ ಸಿಗಲೇನು ಇಲ್ಲಿ. ಎದೆಗೆ ಬಿದ್ದ ಅಕ್ಷರವ ಅರಳಿ ನಿಂತು, ನ್ಯಾಯಕ್ಕಾಗಿ ಮಿಡಿಯಬೇಕು ಎದುರು ನಿಂತು. ಎದೆಗೆ ಬಿದ್ದ ಅಕ್ಷರವ ಅರಳಿ ನಿಂತು, ನ್ಯಾಯಕ್ಕಾಗಿ ಇಳಿಯಬೇಕು ಎದುರು ನಿಂತು. ಎಲ್ಲರಲ್ಲಿ ಬೆಳೆಸಬೇಕು ಬಾಧತ್ವವ, ಎಲ್ಲರಲ್ಲಿ ಅಳಿಸಬೇಕು ಅಜ್ಞಾನವ. ಎಲ್ಲರಲ್ಲಿ ಬೆಳೆಸಬೇಕು ಬಾಧತ್ವವ, ಎಲ್ಲರಲ್ಲಿ ಅಳಿಸಬೇಕು ಅಜ್ಞಾನವ. ಎಲ್ಲರಿಗೂ ಯಕ್ಷ ಜ್ಞಾನ ಸಿಗಬೇಕೆಂದು ಪಣಕೊಟ್ಟು ನಿಂತರಲ್ಲ ಕುಲೆ ದಂಪತಿ ಅಂದು. ಎಲ್ಲರಿಗೂ ಅಕ್ಷ ಜ್ಞಾನ ಸಿಗಬೇಕೆಂದು ಪಣಕೊಟ್ಟು ನಿಂತರಲ್ಲ ಕುಲೆ ದಂಪತಿ ಅಂದು. ಜಾತಿ ಭೇದ ಪಂಥದ ಎಲ್ಲೆಯ ಮೀರಿ ಉಣಬಡಿಸಿದಲ್ಲ ಅಕ್ಷಜ್ಞಾನ ಪ್ರತಿಯೊಬ್ಬರಿಗೆ. ಜಾತಿ ಭೇದ ಪಂಥದ ಎಲ್ಲೆಯ ಮೀರಿ ಉಣಬಡಿಸಿದಲ್ಲ ಅಕ್ಷಜ್ಞಾನ ಪ್ರತಿಯೊಬ್ಬರಿಗೆ. ಸಾಗುತ್ತಿರುವ ಪ್ರಪಂಚಕ್ಕೆ ಬೇಕು ಜ್ಞಾನದ ಓಟ, ನಿಲ್ಲಿಸಬೇಕು ಕಳ್ಳಗರ ಜೊತೆಗಿನ ಮೋಜಿನ ಆಟ. ಸಾಗುತ್ತಿರುವ ಪ್ರಪಂಚಕ್ಕೆ ಬೇಕು ಜ್ಞಾನದ ಓಟ, ನಿಲ್ಲಿಸಬೇಕು ಕಳ್ಳಗರ ಜೊತೆಗಿನ ಮೋಜಿನ ಆಟ. ಚಿತ್ತ ಕೊಟ್ಟ ಕೇಳಬೇಕು ಶಾಲೆ ಪಾಠ, ಮನಸ್ಸು ಬಿಚ್ಚಿ ಹರಿಸಬೇಕು ಜೀವನ ಪಾಠ. ಚಿತ್ತು ಕೊಟ್ಟ ಕೇಳಬೇಕು ಶಾಲೆಯ ಪಾಠ, ಮನಸ್ಸು ಬಿಚ್ಚಿ ಹರಿಸಬೇಕು ಜೀವನ ಪಾಠ. ಅಕ್ಷಜ್ಞಾನ ಬೇಕು ಇಲ್ಲಿ ಪ್ರತಿಯೊಬ್ಬರಿಗೆ, ಅಜ್ಞಾನದಿಂದ ನಮಗೆ ಸಿಗದೇನು ಇಲ್ಲಿ. ಅಕ್ಷಜ್ಞಾನ ಬೇಕು ಇಲ್ಲಿ ಪ್ರತಿಯೊಬ್ಬರಿಗೆ, ಅಜ್ಞಾನದಿಂದ ನಮಗೆ ಸಿಗದೇನು ಇಲ್ಲಿ. ಜೈ ನಮೋಧಾರ.
ಕಂಕಿಯ ತೊಳೆದು ಅದು ವ್ಯವಸ್ಥೆ. ಸೊ ಪರವಾಗಿಲ್ಲ. ಇವತ್ತು ಈ ನಮ್ಮ ಸಮಾಜದಲ್ಲಿ, ಈ ದಲಿತ ಸಮಾಜದಲ್ಲಿ ಇಂಥ ಟ್ಯೂಷನ್ ಅಲ್ಲಿ ಮತ್ತೊಂದು ಕ್ಲಾಸ್ ಅಲ್ಲಿ ಸ್ಪರ್ಧಾ ಯುಗದಲ್ಲಿ ವಿದ್ಯಾರ್ಥಿಗಳು ಯಾರು ಕೂಡ ಕಾಳಜಿ ಮಾಡಿದ್ದು ನಾನಂತ ನೋಡಿಲ್ಲ. ಇದು ಫಸ್ಟ್ ಊರು ಹಿಂಡಿಸುತ್ತ ಗ್ರಾಮದಲ್ಲಿ ಒಂದು ದಲಿತ ಓಣಿಯಲ್ಲಿ ಇಂಥ ಒಂದು ಕ್ಲಾಸ್ ನಡೀತಂತಂದ್ರೆ ನಾನು ಈ ಕ್ಲಾಸಿಗೆ ಹಾಗೂ ಎಲ್ಲ ವ್ಯವಸ್ಥಾಪಕ ಮಂಡಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಒಂದು ವಿಚಾರ ಬರ್ತದೆ, ಇವರೆಲ್ಲ ಮೇಡಮ್ ಅವರಲ್ಲಿ ಮತ್ತು ಮಲ್ಲಿಕಾರ್ಜುನ್ ಸರ್ ಅಲ್ಲಿ ಯಾಕೊಂದು ಮುತುವರ್ಜಿ ವಹಿಸಿ ಅವರು ಕೂಡ ಬೇರೆ ಒಂದು ಕಾಲೇಜಲ್ಲಿ ಪಾಠ ಮಾಡಿ ಬಂದು ನಂತರ ಅವರು ಉಪಜೀವನ ಹೋಗ್ತದ, ಅವ್ರ ಕುಟುಂಬಕ್ಕೆ ಶಾಲೆಗೆ ಬರ್ತದ. ಬಟ್ ಅವರು ವಿಚಾರಿಸಿದ ನಮ್ಮೂರಿನ ನಮ್ಮ ದಲಿತ ಓಣಿಯ ಮಕ್ಕಳು ವಿದ್ಯಾವಂತರಾಗಿ ಈ ಸಮಾಜಕ್ಕೆ, ಈ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಹೆಸರಾಗಬೇಕು ಅನ್ನೋದು ಅವರ ಉದ್ದೇಶ. ನಾವು ವಂಚಿತರಾಗಿದ್ದೆವು, ನಾವೇನಾಗಿದ್ದೆವು, ಶಿಕ್ಷಣದಿಂದ ವಂಚಿತರಾಗಿದ್ದೆವು. ಹೀಗಾಗಿ ನಮ್ಮ ಮಕ್ಕಳು ಅಂತಂದ್ರೆ ಈ ಸ್ಪರ್ಧಾ ಯುಗದಲ್ಲಿ ಒಳ್ಳೆಯ ಶಿಕ್ಷಣ ಪಡೆದು ಇವತ್ತು ತಹಶೀಲ್ದಾರ್ ಆನಂದ ಯಾರು ಬರ್ತಾರೆ, ಮೊದಲು ನಿಮ್ಮ ಹೆಸರು ಬರ್ತದೆ, ಆಮೇಲೆ ನಿಮ್ ತಾಯಿ ತಂದೆ ಇವೇನ್ ಟ್ಯೂಷನ್ ಕಳ್ಸಲ್ಲ ಆ ಗುರುಗಳ ನಂತರ ಬರ್ತದೆ. ಬಟ್ ಆದ್ರೆ ಈ ವ್ಯವಸ್ಥೆಯಲ್ಲಿ ಯಾವತ್ತು ಶಿಕ್ಷಣದ ಬೇರು ಕೈಯಿರುತ್ತದೆ, ಅದರ ಫಲ ಮಾತ್ರ. ಸಾವಿತ್ರಿಬಾಯಿ ಫುಲೆ ಸಮಾಜ ಸುಧಾರಣೆ ರಾಷ್ಟ್ರೀಯ ದಾಖಲೆಗೆ ಪ್ರಥಮ ಮಹಿಳಾ ಶಿಕ್ಷಕಿ. ಅವರು 1831 ಜನವರಿ 3ರಂದು ಮಹಾರಾಷ್ಟ್ರ ನಾಯಗಾಂವ್ನಲ್ಲಿ ಜನಿಸಿದರು. ಅವರು ಶಿಕ್ಷಣವನ್ನು ಅಸ್ಪೃಶ್ಯ ಮಹಿಳೆಯರು ಮತ್ತು ವರ್ಗಿಸಲು ತಲುಪಿಸಲು ಹೋರಾಟ ಮಾಡಿದ. ಇಷ್ಟರಲ್ಲಿ ನನ್ನ ಪುಟ್ಟ ಭಾಷೆ ಮುಗಿಸುತ್ತೇನೆ. ಜೈ ಜಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾವಿತ್ರಿಬಾಯಿ ಫುಲೆ ಸಮಾಜಮುಖಿ ತಾಂತ್ರಿಕವಾದದ ಪ್ರಥಮ ಮಹಿಳೆ ಶಿಕ್ಷಕಿ. ಅವರು 1831 ಜನವರಿ 3ರಂದು ಮಹಾರಾಷ್ಟ್ರದ ನಾಯಗಾಂವ್ನಲ್ಲಿ ಜನಿಸಿದರು. ಇಷ್ಟರಲ್ಲಿ ನನ್ನ ಭಾಷೆ ಮುಗಿಸುತ್ತೇನೆ. ಜೈ ಭೀಮ್. ಶಿಕ್ಷಣ ಪಡೆಯಲಿ, ಸ್ವಾವಲಂಬಿಗಳಾಗಿರಿ, ಕಠಿಣ ಪರಿಶ್ರಮ ಹಾಕುವವರಾಗಿರಿ, ವಿವೇಕ ಮತ್ತು ಜ್ಞಾನ ಗಳಿಸಲು ಪ್ರಯತ್ನಿಸಿ. ಜ್ಞಾನವಿಲ್ಲದಿದ್ದರೆ ಉಳಿದೆಲ್ಲವೂ ಕಳೆದು ಹೋಗುತ್ತದೆ. ವಿದ್ಯೆ ಇಲ್ಲದಿದ್ದರೆ ನಾವು ಪ್ರಾಣಿಗಳಂತಾಗುತ್ತೇವೆ. ಇನ್ನು ಮುಂದೆ ಸುಮ್ಮನೆ ಕೂರಬೇಡಿ, ಹೋಗಿ ಶಿಕ್ಷಣ ಪಡೆಯಿರಿ. ಎಲ್ಲರಿಗೂ ಜೈ ಭೀಮ್. ಇವತ್ತಿನ ದಿವಸ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಪುಣ್ಯತಿಥಿ ಕಾರ್ಯಕ್ರಮವನ್ನು ಈ ಅರಿವು ಶಿಕ್ಷಣ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂಥ ಆತ್ಮೀಯರಾದಂಥ ಧರ್ಮರಾಜ್ ಬಂದರಿಗೆಯವರೇ ಹಾಗೂ ಆತ್ಮೀಯರಾದಂಥ ಬಸವರಾಜ್ ಅವರೇ ಬಂದರಿಗೆಯವರೇ, ಈ ಅರಿವು ಶಿಕ್ಷಣ ಕೇಂದ್ರದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಸಿಂಗೇರಿಯವರೇ, ಇಲ್ಲಿನ ಶಿಕ್ಷಕಿಯರೇ ಹಾಗೂ ಎಲ್ಲ ಮುದ್ದು ಮಕ್ಕಳೇ, ಸಾವಿತ್ರಿಬಾಯಿ ಫುಲೆ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಂತಂದರೆ ಅವರವರು ಈ ಒಂದು ಸಮಾಜಕ್ಕಾಗಲಿ ಅಥವಾ ಒಂದು ದೇಶಕ್ಕಾಗಲಿ ಅವರ ಪಟ್ಟಿರುವ ಸೇವೆ ಬಹಳ ಅಪಾರವಾಗಿದೆ. ಎಂಥದಂತಂದರೆ ಶಿಕ್ಷಣಕ್ಕಾಗಿ ಅವ್ರಿಗೆ ಹೆಚ್ಚಿನ ಒಂದು ಒತ್ತನ್ನು ಪಟ್ಟಿದ್ರು. ಯಾಕೆ ಶಿಕ್ಷಣಕ್ಕಾಗಿ ಹೆಚ್ಚಿನ ಒತ್ತನ್ನು ಪಟ್ಟಿರ್ತಂದರೆ, ಮೊದಲು